ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೋಲ್ಡ್ ಕ್ವೀನ್ ರನ್ಯಾ ರಾವ್ಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಸೆರೆಮನೆಯಿಂದ ಮುಕ್ತಿ ಪಡೆದಂತ ಸ್ಮಗ್ಲಿಂಗ್ ರಾಣಿ ರನ್ಯಾ ರಾವ್ ಇವತ್ತೇ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡು ಜೈಲು ಪಾಲಾಗಿದ್ದಂತ ರನ್ಯಾ ರಾವ್ಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್. ಈ ಹಿಂದೆ ಜಾಮೀನು ಪಡೆದಿದ್ದಂತ ರನ್ಯಾ ರಾವ್ ಕಾಫಿ ಪೌಸಾ ಆಕ್ಟ್ ಜಾರಿಯಿಂದ ಜೈಲಿನಲ್ಲೇ ಇದ್ರು. ಕಳೆದೊಂದು ವರ್ಷದಿಂದ ಜೈಲಿನಲ್ಲೇ ಇರುವಂತ ರನ್ಯಾ ರಾವ್ಗೆ ಈಗ ಸದ್ಯ ಬಿಡುಗಡೆಯ ಭಾಗ್ಯ ಸಿಕ್ಕಿರೋದು. ಚಿನ್ನ ಸಾಗಣೆ ಮಾಡಿದ್ದ ಆರೋಪದಲ್ಲಿ ಜೈಲು ಪಾಲಾಗಿದ್ರು ರನ್ಯಾ ರಾವ್. ಏರ್ಪೋರ್ಟ್ ನಲ್ಲಿ ಚೆಕ್ಕಿಂಗ್ ಸಂದರ್ಭದಲ್ಲಿ ತಗಲಾಕೊಂಡಿದ್ರು. ಸದ್ಯ ಜೈಲು ವಾಸದಿಂದ ಈಗ ಮುಕ್ತಿ ಸಿಗ್ತಾ ಇದೆ. ಇವತ್ತೇ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗ್ತಿರುವಂತದ್ದು ರನ್ಯಾ ರಾವ್. ಚಿನ್ನ ಸಾಗಣೆ ಮಾಡಿದಂತ ಆರೋಪದಲ್ಲಿ ಅದರಲ್ಲೂ ಕೂಡ ಹೈ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಅಧಿಕಾರಿಗಳ ಒಂದಷ್ಟು ದುರ್ಬಳಕೆ ಮಾಡಿಕೊಂಡು ಇಲ್ಲಿ ಆ ಇನ್ಫ್ಲೂಯೆನ್ಸ್ ಮೂಲಕನೇ ಚಿನ್ನ ಸಾಗಣೆ ಮಾಡ್ತಾ ಇದ್ದಂತ ಪ್ರಕರಣದಲ್ಲಿ ರನ್ಯಾ ರಾವ್ ತಗಲಾಕೊಂಡಿದ್ರು. ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬಂದಿದ್ವು. ಈಗ ಸದ್ಯ ಆಕೆಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್, ಚಿನ್ನ ಸಾಗಣೆ ಮಾಡಿದಂತ ಕೇಸ್ನಲ್ಲಿ ರನ್ಯಾ ರಾವ್ ತಗಲಾಕೊಂಡಿದ್ರು. ಸದ್ಯ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಮುಂದೇನಾಗಬಹುದು? ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ? ಏನು ಅಕ್ರಮವಾಗಿ ಹೊರ ದೇಶಗಳಿಂದ ಬೆಂಗಳೂರಿಗೆ ಗೋಲ್ಡ್ ಸಾಗಿಸ್ತಾ ಇದ್ದಂತ ಆರೋಪ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಅವರು ಬಂಧನಕ್ಕೊಳಗಾಗಿ ಬೆಂಗಳೂರಿನ ನಗರದ ಜೈಲು ಸೇರಿದ್ರು. ಈ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ DRI ಸಹ ಒಂದು ರೀತಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿ ಹಾಗೆ 1 ವರ್ಷದ ಅವಧಿಯಲ್ಲಿ ಬೇರೆ ಬೇರೆ ದೇಶಗಳಿಂದ ಯಾವ ರೀತಿಯಾಗಿ ಇಷ್ಟು ಪ್ರಮಾಣದ ಗೋಲ್ಡ್ ಅನ್ನ ಅಕ್ರಮವಾಗಿ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಸಹ ಸಲ್ಲಿಸಿತ್ತು. ಅದರಲ್ಲಿ ಬರೋಬ್ಬರಿ 102 kg ಗೋಲ್ಡ್ ಅನ್ನ ವಿದೇಶಗಳಿಂದ ಆಕೆ ಬೆಂಗಳೂರಿಗೆ ಅಕ್ರಮವಾಗಿ ಸಾಗಾಟ ಮಾಡಿದ್ರು ಅನ್ನೋದು ಸಾಬೀತಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಆಸ್ತಿ ಎಲ್ಲವನ್ನು ಸಹ ಇಡಿ ಸಹ ಮುಟ್ಟುಗೋಲು ಹಾಕೊಂಡಿತ್ತು. ಇದರ ನಡುವೆ ಇನ್ನು ತಾನು ಜಾಮೀನನ್ನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ನಂತರ ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಆಕೆ ಒಂದು ಜಾಮೀನನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ. ಒಂದು ಈ ಹಿಂದೆನೆ ಜಾಮೀನು ಸಿಕ್ಕಿದ್ರು ಸಹ ಆಕೆ ಬಿಡುಗಡೆ ಇರಲಿಲ್ಲ. ಯಾಕಂತಂದ್ರೆ ಅಲ್ಲಿ DRI ಅಧಿಕಾರಿಗಳು ಆಕೆಯ ವಿರುದ್ಧ ಕಾಫಿ ಪೌಸಾ ಆಕ್ಟ್ ಅನ್ನ ಜಾರಿ ಮಾಡಲಾಗಿತ್ತು. ಆ ಒಂದು ಆಕ್ಟ್ ಜಾರಿಯಾದಂತಹ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ಜೈಲಿನಲ್ಲೇ ಇರುವಂತ ಒಂದು ಕಠಿಣವಾದಂತ ಸಮಸ್ಯೆ ಎದುರಾಗುತ್ತೆ. ಹಾಗಾಗಿ ಇವತ್ತಿಗೆ ಆ ಕಾಫಿ ಪೌಸಾ ಆಕ್ಟ್ ಜಾರಿಯಾಗಿ 1 ವರ್ಷ ಅವಧಿ ಮುಗಿತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಾಮೀನು ಪಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಫಿ ಪೌಸಾ ಆಕ್ಟ್ ಒಂದು ಅವಧಿಯೂ ಸಹ ಮುಕ್ತಾಯ ಆಗಿದೆ. ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಇರ್ತಕ್ಕಂಥ ರನ್ಯಾ ರಾವ್ ಬಿಡುಗಡೆಯಾಗಿ ಹೊರಗಡೆ ಬರ್ತಾರೆ ಅಂತಕ್ಕಂಥದ್ದು. ಮುಂದೆ ಆಕೆ ಏನು ಜಾಮೀನ್ ಮೇಲೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ತನಿಖಾ ವರದಿ ಸಲ್ಲಿಸಿದ ಅಥವಾ ಟ್ರಯಲ್ ಬಳಿಕ ಯಾವ ಶಿಕ್ಷೆಯನ್ನ ಕೋರ್ಟ್ ವಿಧಿಸುತ್ತೋ ಆ ಶಿಕ್ಷೆಗೆ ಗುರಿ ಆಗ್ತಾರೆ. ಆ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.